ಎಸ್ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮಗುವಿನ ಸಂಬಂಧಿಕರಾದಂಥ ಶಂಕರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಇಲ್ಲಿ ಯಾರು ಸರ್ ಒಂದು ಅಧಿಕಾರಿ ಇಲ್ಲ ಸರ್. ಒಬ್ರು ಯಾರೋ ಅಗ್ನಿಶಾಮಕ ದಳದವ್ರಿಲ್ಲ, ಯಾರು ಇಲ್ಲ. ಪರಿಸ್ಥಿತಿ ಯಾರು ಇಲ್ಲಿ ಒಬ್ಬ ಕಾರ್ಯಕರ್ತರು ಇಲ್ಲಾರ್ದಂಗ ಸರ್. ಏನಾಗ್ಬೇಕು ಆ ಮಕ್ಳಿಗೆ ನೀವು? ಏನಿಲ್ಲ ಸರ್, ಅವ್ರಿಗೆ ಸಂಬಂಧಿಕರಾಗ್ಬೇಕು ಸರ್. ಅಣ್ಣನ ನಮ್ಮ ತಂಗಿಯ ಮಗ ಸರ್ ಅವು. ಏನ್ ಗಲಾಟೆ, ಏನ್ ಜಗಳ ಇತ್ತು ಗಂಡ ಹೆಂಡತಿ ಮಧ್ಯೆ ನಿಮಗೆ ಗೊತ್ತಾ? ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆಯಿಂದ ಬಂದ ಸರ್ ಸ್ವಲ್ಪ ಮಾನಸಿಕವಾಗಿ ಎರಡು ಮಕ್ಕಳನ್ನ ತಂದು ಸ್ವಲ್ಪ ಕ್ಯಾನಲ್ ಅಲ್ಲಿ ಎಸ್ತಾನೆ ಸರ್. ನಿನ್ನೆ ಮಧ್ಯಾಹ್ನ 12 ಗಂಟೆಗಾದ್ರೂ ಇನ್ನೂ ಯಾರು ಸ್ಥಳಕ್ಕೆ ಯಾರು ಬರ್ತಾ ಇಲ್ಲ ಸರ್. ಬರೀ ಚಾಟಾಸಾರಕ್ಕಾಗಿ ಆಂಬುಲೆನ್ಸ್ ತಗೊಂಡು ತಿರುಗಾಡ್ತಾ ಇದ್ದಾರೆ. ಅಗ್ನಿಶಾಮಕ ದಳದವ್ರನ್ನ ಹೇಳ್ತಾ ಇದ್ದಾರೆ. ಆಮೇಲೆ 24 ಗಂಟೆ ಆಗ್ಲಿ ಹೋಗ್ಲಿ ಇರೋಂಥ ಬೋರ್ಕಗಳು ದುರುಪಯೋಗಗಳು ಮಾಡ್ಕೊಳ್ತಾರೆ ಸರ್. ಬೋರ್ಕ ಬಂದ್ ಮಾಡಂದ್ರೆ ಬಂದ್ ಮಾಡ್ತಾ ಇಲ್ಲ, ನೀರು ಹರಿತಾ ಇದೆ. ಅದು ಜಾಸ್ತಿ ನೀರು ಬಿಡ್ತಾ ಇದೆ. ಜನ ಏನ್ ಮಾಡಕ್ ಆಗ್ತಾ ಇಲ್ಲ. ಇಲ್ಲಿ ಜನ ಅಂದ್ರೆ ಮಕ್ಕಳನ್ನು ನೋಡ್ತಿದ್ದು ಕಾಣ್ತಾ ಇಲ್ಲ. ಅದಕ್ಕಾಗಿ ಇಲ್ಲಿ ಸಂಬಂಧಿಕರು ಪರದಾಟದಲ್ಲಿದ್ದಾರೆ ಸರ್. ತಂದೆ ಮತ್ತು ಈಗ ಮೃತದೇಹಗಳ ಹುಡುಕಾಟ ನಡೀತಾ ಇಲ್ವಾ? ನಡೀತಾ ಇಲ್ಲ ಸರ್. ಯಾರು ಅಧಿಕಾರಿಗಳು ಒಬ್ರು ಬರ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಫೋನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ. ಅಲ್ಲಿದೀವಿ ಇಲ್ಲಿದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಬೋರ್ಕದವರು ಇಲ್ಲಿ ಇರೋಂಥ ಬೋರ್ಕ ಕಂಪನಿಗಳ ಮಾಲಕರು ಅವರು ಬಂದ್ ಮಾಡ್ತಾ ಇಲ್ಲ. ನೀರು ಧಾರಾಂತವಾಗಿ ಹರಿತಾ ಇದೆ. ಇದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರು ಒಬ್ರು ಈ ಅಧಿಕಾರಿಗಳಿಗೆ ಜವಾಬ್ದಾರಿ ಅಂತ ಅನ್ನೋದು ಇಲ್ಲ ಸರ್. ಅಲ್ಲ ಈಗ ಏನ್ ಹೇಳ್ತಾರೆ ಅವರು ಹಿಂಗಾಗಿದೆ ಅಂತ ಹೇಳಿದ್ರೆ ಈಗ ಯಾರನ್ನ ಸಂಪರ್ಕ ಮಾಡಿದ್ರಿ? 24 ಗಂಟೆ ಟೈಮ್ ಆಗ್ಲಿ ಹೇಳುತ್ತೆ ತಾನೇ. 24 ಗಂಟೆ ಟೈಮ್ ಆಗ್ಲಿ ಅಂತ ಹೇಳ್ತಾ ಇದಾರೆ ಸರ್. ಇನ್ನ ಟೈಮ್ ಯಾವ 24 ಗಂಟೆ ಟೈಮ್ ಆದ್ರೆ ಯಾರು ಒಬ್ರು ಕಾರ್ಯಕರ್ತ ಇಲ್ಲಿ ಯಾರು ಒಬ್ರು ಬಂದಿಲ್ಲ ಸರ್. ಈಗ ಆತ ಶಾಂತಪ್ಪ ಈಗ ಪೊಲೀಸರಿಗೆ ವಿಚಾರ ಮುಟ್ಸಿದ್ರ ಹಿಂಗೆ ಯಾರು ಬರ್ತಾ ಇಲ್ಲ ಅಂತ ಹೇಳಿ? ಅವರು ಬೆಳಗ್ಗೆ ಹೋಗಿ ಎಸ್ಪಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ನಾವ್ 2 ಮಕ್ಕಳನ್ನು ಕ್ಯಾನಲ್ ದಬ್ಬಿನಿ ನಮ್ಗೆ ಅರೆಸ್ಟ್ ಮಾಡಿರತ್ತ ಹೋಗಿ ಶರಣಾಗಿದ್ದಾನೆ ಸರ್ ಅವನು. ಹೀಗಾಗಿ ಹಂಗಾದ್ರೆ ಇಲ್ಲಿ ಯಾರು ಒಬ್ರು ನಿಮ್ಮ ಮುಖಾಂತರಾಗಿ ಸ್ವಲ್ಪ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗಳಿಗೆ ಅಧಿಕಾರಿಗಳಿಗೆ ಮಾತಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಕೇಳ್ತೀವಿ ಸರ್. ಅವರಿಗೆ ಸ್ವಲ್ಪ ಸಂಪರ್ಕ ಮಾಡಿದರೆ ಮಕ್ಕಳಿಗೆ ಈಗ ಪೊಲೀಸರು ಯಾರು ಬಂದಿಲ್ವ ಶಂಕರ್ ಅವರೇ ಅಲ್ಲಿಗೆ? ಸರ್ ಬಂದಿಲ್ಲ ಸರ್, ಯಾರು ಬಂದಿಲ್ಲ ಸರ್. ಯಾರು ಈತ ಹೋಗಿ ಸರೆಂಡರ್ ಆದ ನಂತರದಲ್ಲಿ ಅಲ್ಲಿ ಬರೋದು, ಅಲ್ಲಿ ಮಹಜಾರ್ ಮಾಡೋದು ಅದೇನು ಮಾಡಿಲ್ಲ? ಮಂಜೂರಾತಿ ಮಾಡಿದ್ದಾರೆ ಸರ್. ಮುಂಜಾನೆ SP ರಾತ್ರಿ 8 ಗಂಟೆಗೆ SP ಸರ್ ಅವ್ರು ಬಂದಿದ್ರು ನೇತೃತ್ವದಲ್ಲಿ ಸ್ಥಳ ಮಂಜೂರಾತಿ ಮಾಡಿದ್ದಾರೆ ಸರ್. ಬೆಳಗ್ಗೆನೂ ಮಾಡಿದ್ದಾರೆ. ಬಟ್ ಕಾಟಾ ಚಕ್ಕಾಗಿ ಮಾಡ್ತಾ ಇದಾರೆ ಸರ್. ಆದ್ರೆ ಸೋಕಿತರ ತಗೊಂಡು ತಮ್ಮ ಎಸ್ಕಾಟ್ಗಳನ್ನು ತಗೊಂಡು ತಿರುಗಾಡುತ್ತಿದ್ದಾರೆ. ಒಟ್ಟು ಯಾರು ಇಲ್ಲ, ಒಬ್ರು ಇಲ್ಲ. ಮೃತದೇಹಗಳನ್ನು ಹುಡುಕುವ ಇಲ್ಲಿ ಭಾಗದಾಗ ಇಲ್ಲೇ ಶಾಪುರಲ್ಲಿ 2 ಕಿಲೋಮೀಟರ್ ದೂರದಲ್ಲಿ ಅಗ್ನಿಶಾಮಕ ದಳ ಇದೆ. ಅಗ್ನಿಶಾಮಕ ದಳದವರು ಇದ್ದಾರೆ. ಸುಮ್ಮನೆ ಇಳಿತಾ ಇಲ್ಲ, ನೋಡ್ತಾ ಇದ್ದಾರೆ. ಇದಕ್ಕಾದಂತ SP ಸರ್ ಅವ್ರಿಗೆ ಮನವಿ ಮಾಡ್ರಿ. SP ಸರ್ ಅವರು ಬಂದು ಸ್ಥಳ ಮಂಜೂರಾತಿ ಮಾಡಿದ್ದಾರೆ. ಅದಕ್ಕೆ ಏನು ಸಿಗ್ತಾ ಇಲ್ಲ. ನಿಮ್ ಮುಖಾಂತರ TV ಮುಖಾಂತರ ಸ್ವಲ್ಪ SP ಸಾಬ್ರಿಗೆ ರಿಕ್ವೆಸ್ಟ್ ಹಾಕ್ರಿ. ಮಕ್ಕಳ ಕಲ್ಯಾಣ ಇಲಾಖೆದವರಿಗೆ ಸ್ವಲ್ಪ ಅವ್ರಿಗೆ ಒಂದು ಪ್ರೋತ್ಸಾಹ ಮಾಡ್ರಿ. ಖಂಡಿತ ಶಂಕರ್ ಅವರೇ, ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಬರ್ತಾರೆ. ಈ ಸುದ್ದಿ ನೋಡ್ತಾ ಇದ್ರೆ ಥ್ಯಾಂಕ್ ಯು ಶಂಕರ್ ಅವರೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಸೊ ಇದು ಸಂಬಂಧಿಕರು ಹೇಳ್ತಾ ಇರುವಂತ ವಿಚಾರ. ಬಟ್ ಒಂದ್ ಕಡೆ ಆತ ಹೋಗಿ ಸರೆಂಡರ್ ಆದ ನಂತರದಲ್ಲಿ ಈಗ ಮೃತದೇಹಗಳನ್ನ ಹುಡ್ಕೋದಕ್ಕೆ ಯಾರು ಕೂಡ ಬಂದಿಲ್ಲ, ಸ್ಥಳಕ್ಕೆ ಅಧಿಕಾರಿಗಳು ಯಾರು ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ.